ಜೆಟ್ ಪತನದಿಂದ ದುರ್ಮರಣಕ್ಕೆ ಈಡಾದಂತಹ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ಇವತ್ತು ಬಾರಾಮತಿಯಲ್ಲಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು. ಸಾವಿರ ಸಂಖ್ಯೆಯಲ್ಲಿ ಸೇರಿದ್ದಂತಹ ಜನ ತಮ್ಮ ನಾಯಕನನ್ನು ಬೀಳ್ಕೊಟ್ರು. ತಂದೆ ಚಿತೆಗೆ ಪುತ್ರರಾದಂತಹ ಪಾರ್ಥ ಪವಾರ್ ಹಾಗೂ ಜೈ ಪವಾರ್ ಅಗ್ನಿಸ್ಪರ್ಶ ಮಾಡಿದ್ರು. ಪತ್ನಿ ಸುನೇತ್ರ ಸಹಜವಾಗಿ ಆಕ್ರಂದನ ಅವ್ರದ್ದು ಹೆಚ್ಚಿತ್ತು. ಆ ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ನಿತಿನ್ ಗಡ್ಕರಿ, BJP ಅಧ್ಯಕ್ಷ ನಿತಿನ್ ನಬೀನ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, DCM ಏಕನಾಥ ಶಿಂದೆ, ಗೋವಾದ ಮುಖ್ಯಮಂತ್ರಿ ಇವರೆಲ್ಲ ಭಾಗಿಯಾಗಿದ್ದರು. ಬಾರಾಮತಿಯಲ್ಲಿ ನಡೆದ ಈ ಅಂತಿಮದಲ್ಲಿ NCP ಪಕ್ಷದ ಕಾರ್ಯಕರ್ತರಂತೂ ಗೋಳಾಡ್ತಾ ಇದ್ದರು. ಈ ಇಡೀ ಘಟನೆಗೆ ಪೈಲಟ್ಗಳ ಅಚಾತುರ್ಯವೇ ಕಾರಣ ಇರಬಹುದು ಎಂಬ ಅಂಶ ಈಗ ಸ್ವಲ್ಪ ದಟ್ಟವಾಗ್ತಾ ಇದೆ. ಅಂದರೆ ಏರ್ ಸ್ಟ್ರಿಪ್ಪು ಅದು ಏರ್ಪೋರ್ಟೇನೆ, ಹಾಗಾಗಿ ರನ್ವೇ ಸ್ಟಾರ್ಟ್ ಆಗೋಕ್ಕೊಂದು ಇನ್ನೊಂದು 60-70 ಮೀಟ್ರ್ ಇದ್ದಾಗಲೇ ಅದು ಕೆಳಕ್ಕೆ ಬಂದಿರೋದು ನೋಡಿದ್ರೆ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ ಇವರು ಪೈಲಟ್ಗಳು ಅನ್ನೋದು ದಟ್ಟವಾಗುತ್ತಿದೆ ಅನುಮಾನ. ಬಿಕಾಸ್ ದ ಏರ್ಕ್ರಾಫ್ಟ್ ವಿಚ್ ಈಸ್ ಫ್ಲೈಯಿಂಗ್ ಆನ್ ಪ್ಯಾರಲಲ್ ಟು ಅರ್ತ್, ಅಂದರೆ ಭೂಮಿಗೆ ಸಮಾನಾಂತರವಾಗಿ ಹೋಗುತ್ತಿರುವುದು ಇದ್ದಕ್ಕಿದ್ದಂತೆ ಎಡಕ್ಕೆ ವಾಲಿ ತಿರುಕೊಂಬಿಡುತ್ತೆ ಏರ್ಕ್ರಾಫ್ಟು. ಅದು ಯಾಕಾಗಿದೆ ಅನ್ನೋದನ್ನು ಈಗ ತನಿಖೆಯಲ್ಲಿ ಕಂಡುಹಿಡಿಯಬೇಕಾಗಿದೆ. ವೆದರ್ ಸಮಥಿಂಗ್ ಹ್ಯಾಪಂಡ್, ಏನಾದ್ರು ಒಂದು ಎಂಜಿನ್ ಫೇಲ್ಯೂರ್ ಆಗಿ ಲಿಫ್ಟ್ ಆಯಿತಾ, ಅಥವಾ ಯಾವುದಾದ್ರೂ ಲ್ಯಾಂಡಿಂಗ್ ಗೇರ್ಗಳೇನಾದ್ರು ಪ್ರಾಬ್ಲಮ್ ಆಗಿದೆಯಾ, ಡ್ಯಾಶು ಇವೆಲ್ಲ, ಅಥವಾ ಎಂಜಿನ್ ಸ್ಟಾಲ್ ಆಯಿತಾ, ಎನಿಥಿಂಗ್ ಈಸ್ ಪಾಸಿಬಲ್ ಏರ್ಕ್ರಾಫ್ಟ್ಸಲ್ಲಿ. ಅಥವಾ ಏನು ಮಾಡ್ತಿದ್ರು ಇವರು ಗೇಜ್ ಮಾಡೋದನ್ನೇ ತಪ್ಪು ಮಾಡಿಬಿಟ್ರಾ ಪೈಲಟ್ಗಳು, ನೋಬಡಿ ನೋಸ್ ಏನು ಅಂತ. ಹಾಗಾಗಿ ಈಗ ಗೊತ್ತಿಲ್ಲ, ಬಟ್ ಆ ಅನುಮಾನ ಇದೆ. ಯಾಕಂದರೆ ಲ್ಯಾಂಡಿಂಗ್ ಮೊದಲು ಅದಕ್ಕೆ ಬೆಂಕಿ ಇರಲಿಲ್ಲ ಅಂತ, ದಟ್ ಇಸ್ ವೆರಿ ಆಬ್ವಿಯಸ್. ಅದು ಬೆಂಕಿ ಇರಲಿಲ್ಲ ಅಂತ, ಬಿದ್ದ ಮೇಲೆ ಇಂಪ್ಯಾಕ್ಟಿಗೆ ಅದು ಪೀಸ್ ಆಗಿದೆ, ಪ್ಲಸ್ ಫ್ಯೂಯಲ್ ಇದ್ದಿದ್ದರಿಂದ ಸ್ಪಾರ್ಕ್ ಆಗಿ ಬೆಂಕಿ ಆಗಿದೆ, ಡಮ್ ಅಂತ ಸಿಡಿದುಬಿಟ್ಟಿದೆ. ಇನ್ನೂ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಯಾವುದೇ ಮೇಡೆ ಇರಲಿಲ್ವಂತೆ. ನೋಡೋಣ ಮುಂದೆ ಏನಾಗುತ್ತೆ. ಈ ಮಧ್ಯೆ ಬಾರಾಮತಿ ಬೈ ಎಲೆಕ್ಷನ್ನಲ್ಲಿ ಅಸೆಂಬ್ಲಿಗೆ ಸುನೇತ್ರಾ ಪವಾರ್ ಅವರು ಬರ್ತಾರೆ ಅಂತ ಒಂದು ಸುದ್ದಿ ಇದೆ. ಮತ್ತು ಆಕೆನ DCM ಮಾಡಬೇಕು ಅಂತ ಛಗನ್ ಭುಜಬಲ್ ಮತ್ತು ಪ್ರಫುಲ್ ಪಟೇಲ್ ಇಬ್ಬರು ಕೇಳಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಇದೆ. ಇನ್ನೊಂದು ಕಡೆ ಅಜಿತ್ ಪವಾರ್ ಅವರ ಪುತ್ರ ಪಾರ್ಥ ಪವಾರ್ ಅವರಿಗೆ ಕ್ಯಾಬಿನೆಟ್ ಸ್ಥಾನ ಕೊಟ್ಟುಬಿಡೋಣ ಅಂತ ಒಂದು ಪ್ರಪೋಸಲ್ ಇದೆ ಅಂತ ಹೇಳ್ತಿದ್ದಾರೆ. ಸಮಥಿಂಗ್ ವಿಲ್ ಹ್ಯಾಪನ್. ಅದು ಬರೀ ಇಷ್ಟರಲ್ಲೇ ಮುಗಿಯುತ್ತೆ ಅಂದ್ಕೊಂಡಿಲ್ಲ, ಯಾಕಂದರೆ ಶರದ್ ಪವಾರ್ ಅವರ ಪಾತ್ರ ಇರುತ್ತೆ ಇದರಲ್ಲಿ. ಸುಪ್ರಿಯಾ ಸುಳೆ, ಶರದ್ ಪವಾರ್ ಎಲ್ಲ ಏನು ತೀರ್ಮಾನ ಮಾಡ್ತಾರೆ, ಇವರೇನು ತೀರ್ಮಾನ ಮಾಡ್ತಾರೆ, ಎರಡೂ ಕುಟುಂಬಗಳು ಒಟ್ಟು ತೀರ್ಮಾನ ಏನು ಮಾಡುತ್ತವೆ ಅನ್ನೋದ್ರ ಮೇಲೆ ಬಹುಶಃ ಇವೆಲ್ಲ ತೀರ್ಮಾನ ಆಗುತ್ತೆ ಅಂತ ಅನ್ಸುತ್ತೆ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.